Hello guys, welcome back to my channel. In this video we are going to study about double blood circulation. Double blood circulation study ಮಾಡೋದಕ್ಕೆ ಮುಂದ blood circulation ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. Blood circulation ಅಂದ್ರೆ ಏನು? Blood circulation is the process, the fluid which flows throughout the body by pumping action of the heart. This process is called as blood circulation. In this process ಗೆ ಏನೈತಿ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಅಂತಾನೂ ಕರೀತಾರ. ಈ ಪ್ರೋಸೆಸ್ ಒಳಗ ಇದು ಏನಾಗುತ್ತೆ ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮತ್ತೆ ಬಾಡಿಗೆ ಬೇಕಾದ ಎಸೆನ್ಷಿಯಲ್ ವಿಟಮಿನ್ಸ್ ಏನೈತಿ ಕ್ಯಾರಿ ಮಾಡ್ತಾ. ಈ ಪ್ರೋಸೆಸ್ ಏನಂತ ಕರಿತೇವೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅಂತ ಕರಿತೇವೆ. ಈ ಡಬಲ್ ಬ್ಲಡ್ ಸರ್ಕ್ಯುಲೇಷನ್ ಏನಂದ್ರೆ ದ ಫ್ಲೂಯಿಡ್ ವಿಚ್ ಪಾಸಸ್ ಥ್ರೂ ದಿ ಹಾರ್ಟ್ ಫಾರ್ ಎ ಟ್ವೈಸ್. ಅಂದ್ರ ಆ ಫ್ಲೂಯಿಡ್ ಏನೈತಿ ಹಾರ್ಟ್ ಲಿಂದ ಟ್ರಾನ್ಸ್ಫರ್ ಆಗುತ್ತೆ. ಎಷ್ಟು ಟೈಮ್ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ 2 ಬಾರಿ ಟ್ರಾನ್ಸ್ಫರ್ ಆಗುತ್ತೆ. ಆ ಟ್ರಾನ್ಸ್ಫರ್ ಆಗೋ ಸಲಕ್ಕೆ ಏನಂತ ಕೇಳ್ತೀವಿ ಅಂದ್ರೆ ಡಬಲ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಈ ಪ್ರೋಸೆಸ್ ಇಷ್ಟ ಇದೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಸಿ ಆಗಿರುತ್ತೆ, ಸ್ವಲ್ಪ ಗಮನ ಇಟ್ಟು ಕೇಳೋದು. ಈ ಪ್ರೋಸೆಸ್ ಒಳಗೆ ಏನಾಗುತ್ತೆ, ಫಸ್ಟ್ ಸೆಲ್ಸ್ ಒಳಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಇವಾಗ ಸೆಲ್ಸ್ ಒಳಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಐತಂತ. ಆ ಡಿಆಕ್ಸಿಜನೇಟೆಡ್ ಬ್ಲಡ್ ಏನೈತಿ ಹಾರ್ಟಿಗೆ ಹೋಗ್ಬೇಕು. ಹಾರ್ಟಿಗೆ ಹೋಗ್ಬೇಕಂದ್ರ ಎದರಿಂದ ಪಾಸ್ ಇರುತ್ತಂದ್ರ ವೆನೆಕೇವ ಅಂತಂದು ಬ್ಲಡ್ ವೆಸಲ್. ಈ ವೆಸಲ್ ಇಂದ ಏನೈತಿ ಹಾರ್ಟಿಗೆ ಹೋಗ್ತಾ. ಹಾರ್ಟ್ ಒಳಗೆ ಎಲ್ಲಿ ಹೋಗುತ್ತಾ, ರೈಟ್ ಆರ್ಟ್ರಿಯಮ್ಗೆ ಹೋಗುತ್ತಾ. ಈ ರೈಟ್ ಆರ್ಟ್ರಿಯಮ್ ಏನ್ ಮಾಡ್ತಾ, ಪುಷ್ ಮಾಡ್ತಾ ಏನು ಡಿಆಕ್ಸಿಜನೇಟೆಡ್ ಬ್ಲಡ್. ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಏನೈತಿ ಇಲ್ಲಿ ರೈಟ್ ವೆಂಟ್ರಿಕ್ಯುಲರ್ ಬರ್ತಾ. ರೈಟ್ ವೆಂಟ್ರಿಕ್ಯುಲರ್ ಬಂದ್ಮೇಲೆ ಇದೇನೈತಿ ಹೊರಗಡೆ ಆಗುತ್ತೆ. ಯಾವಾಗ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಹೊರಗಡೆ ಹಾಕ್ಬೇಕು. ಈ ಹೊರಗಡೆ ಹಾಕ್ಬೇಕಂದ್ರ ಲಂಗ್ಸಿಗೆ ಕಳಿಸ್ಬೇಕು. ಈ ಲಂಗ್ಸಿಗೆ ಪಾಸ್ ಮಾಡ್ಬೇಕಂದ್ರ ಎದ್ರಲಿಂದ ಪಾಸ್ ಮಾಡ್ತಂದ್ರ ಪಲ್ಮನರಿ ಆರ್ಟ್ರೀಸ್ ಅಂತ ಬರ್ತದೆ. ಈ ಪಲ್ಮನರಿ ಆರ್ಟ್ರೀಸ್ ಥ್ರೂ ಏನೈತಿ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಐತಿ ಲಂಗ್ಸಿಗೆ ಕಳಿಸುತ್ತೆ. ಈ ಲಂಗ್ಸ್ ಏನ್ ಮಾಡುತ್ತಪ್ಪ ಅಂದ್ರ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಮತ್ತೆ ಆಕ್ಸಿಜನೇಟೆಡ್ ಬ್ಲಡ್ ನ ಏನೈತಿ ಪ್ಯೂರಿಫಿಕೇಶನ್ ಮಾಡ್ತಾರೆ. ಪ್ಯೂರಿಫಿಕೇಶನ್ ಮಾಡಿ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕಿ ಆಕ್ಸಿಜನ್ ಒಳಗಡೆ ತಗೊಳ್ತಾ. ಈ ಆಕ್ಸಿಜನ್ ಒಳಗಡೆ ತಗೊಂಡ್ಮೇಲೆ ಆಕ್ಸಿಜನೇಟೆಡ್ ಬ್ಲಡ್ ಆಗುತ್ತೆ. ಈ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿ ಐತಿ ಪಾಸ್ ಆಗುತ್ತ. ಪಾಸ್ ಆಗಿ ಲೆಫ್ಟ್ ಆರ್ಟ್ರಿಯಮ್ ಬರ್ತಾ. ಲೆಫ್ಟ್ ಆರ್ಟ್ರಿಯಮ್ಗೆ ಪಾಸ್ ಮಾಡೋ ವೇನ್ಸ್ ಯಾವ್ದಾದ್ರ ಪಲ್ಮನರಿ ವೇನ್ಸ್ ಆಗ್ತದೆ. ಈ ಪಲ್ಮನರಿ ವೇನ್ಸ್ ಏನೈತಿ ಆಕ್ಸಿಜನೇಟೆಡ್ ಬ್ಲಡ್ ಏನೈತಿ ಲೆಫ್ಟ್ ಆರ್ಟ್ರಿಯಮ್ ಬರ್ತಾ. ಈ ಲೆಫ್ಟ್ ಆರ್ಟ್ರಿಯಮ್ ಏನೈತಿ ಪುಷ್ ಮಾಡ್ತಾ. ಪುಷ್ ಮಾಡಿದಾಗ ಏನೈತಿ ಲೆಫ್ಟ್ ವೆಂಟ್ರಿಕ್ಯುಲರ್ ಬರ್ತಾ. ಈ ಲೆಫ್ಟ್ ವೆಂಟ್ರಿಕ್ಯುಲರ್ ಏನೈತಿ ಎರೋಟ್ರಾ ಅಂತ ಬರ್ತಾ. ಅರೋಟ್ರಾ ಏನೈತಿ ಈ ಅರೋಟ್ರಿಗೂ ಏನೈತಿ ಬಾಡಿ ಸೆಲ್ಸ್ಗೆಲ್ಲ ಪಾಸ್ ಆಗುತ್ತೆ. ಈ ಬಾಡಿ ಸೆಲ್ಸ್ ಪಾಸ್ ಆದ್ಮೇಲೆ ಅಲ್ಲಿ ಏನೈತಿ ಆಕ್ಸಿಜನ್ ಏನೈತಿ ಡೆಲಿವರಿ ಆಗುತ್ತೆ. ಈ ಡೆಲಿವರಿ ಆದ್ಮೇಲೆ ಮತ್ತೆ ಸೆಲ್ಸ್ ಒಳಗೆ ಡಿಆಕ್ಸಿಜನೇಟೆಡ್ ಬ್ಲಡ್ ಏನೈತಿ ರಿಟರ್ನ್ ಏನೈತಿ ವೆನೆಕೇವ ಥ್ರೂ ಈ ಪ್ರೋಸೆಸ್ ಏನೈತಿ ಕಂಟಿನ್ಯೂ ಆಗುತ್ತೆ. ಈ ಪ್ರೋಸೆಸ್ ಒಳಗೆ 2 ಟೈಪ್ ಬರ್ತದೆ. ಒಂದೇನೈತಿ ಪಲ್ಮನರಿ ಸರ್ಕ್ಯುಲೇಷನ್. ಪಲ್ಮನರಿ ಸರ್ಕ್ಯುಲೇಷನ್ ಈ ಪಲ್ಮನರಿ ಸರ್ಕ್ಯುಲೇಷನ್ಸ್ ಒಳಗೆ ಏನಾಗುತ್ತೆ ಅಂದ್ರ ಹಾರ್ಟ್ಲಿಂದ ಏನೈತಿ ಲಂಗ್ಸಿಗೆ ಬರ್ತಾ. ಲಂಗ್ಸ್ ಇಂದ ಏನೈತಿ ಮತ್ತೆ ಹಾರ್ಟಿಗೆ ಹೋಗ್ತಾ. ಲಂಗ್ಸ್ ಇಂದ ಹಾರ್ಟಿಗೆ ಹೋಗ್ತಾ. ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂದ್ರ ಸಿಸ್ಟಮೆಟಿಕ್ ಸರ್ಕ್ಯುಲೇಷನ್. ಈ ಸಿಸ್ಟಮೆಟಿಕ್ ಸರ್ಕ್ಯುಲೇಷನ್ ಒಳಗೆ ಏನಾಗ್ತಂದ್ರ ಹಾರ್ಟ್ ನಿಂದ ಬಾಡಿ ಸೆಲ್ಸಿಗೆ ಹೋಗುತ್ತಾ. ಏನು ಆಕ್ಸಿಜನೇಟೆಡ್ ಬ್ಲಡ್ ಹಾರ್ಟ್ ಲಿಂದ ಏನೈತಿ ಬಾಡಿ ಸೆಲ್ಸಿಗೆ ಹೋಗುತ್ತಾ. ಬಾಡಿ ಸೆಲ್ಸ್ ಲಿಂದ ಏನೈತಿ ಮತ್ತೆ ಹಾರ್ಟಿಗೆ ಹೋಗುತ್ತಾ. ಇಲ್ಲೇನೈತಿ ಹಾರ್ಟ್ ಲಿಂದ ಸೆಲ್ಸ್ಗೆ ಹೋಗೋದು ಆಕ್ಸಿಜನೇಟೆಡ್ ಬ್ಲಡ್. ಸೆಲ್ಸ್ ಇಂದ ಹಾರ್ಟಿಗೆ ಬರೋದು ಡಿಆಕ್ಸಿಜನೇಟೆಡ್ ಬ್ಲಡ್. ಇಲ್ಲೇನೈತಿ ಹಾರ್ಟ್ ಲಿಂದ ಲಂಗ್ಸಿಗೆ ಹೋಗೋದು ಡಿಆಕ್ಸಿಜನೇಟೆಡ್ ಬ್ಲಡ್. ಲಂಗ್ಸ್ ಇಂದ ಹಾರ್ಟಿಗೆ ಬರೋದು ಆಕ್ಸಿಜನೇಟೆಡ್ ಬ್ಲಡ್. ಇದು ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೋರಿ. ಈಗ ಒಂದ್ಸತಿ ಡಯಾಗ್ರಾಮ್ ನೋಡ್ಕೋರಿ. ಡಯಾಗ್ರಾಮ್ ನೋಡ್ಕೊಂಡು ಇದು ಇಂಪಾರ್ಟೆಂಟ್. ಇದೇನೈತಿ ನೀಟಿಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ನೀಟಾಗಿ ನೋಡ್ಕೋರಿ. ನಿಮ್ಗೆ ಏನಾರ ಈ ವಿಡಿಯೋ ಲೈಕ್ ಆಗಿತ್ತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಗೆ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ. ನಿಮ್ಗೆ ಈಸಿ ವೇದಾಗ ಟೀಚ್ ಮಾಡ್ತೇನೆ. ಥ್ಯಾಂಕ್ ಯು.